ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಲೈಫ್ ಜರ್ನಿ ಇವತ್ತು ನಾವು ನಮ್ಮ ಚಾನಲಿಂದ ಪಬ್ಲಿಕ್ಗೆ ತಿಳಿಸ್ಬೇಕಂತ ನಿಮ್ಮ ಡ್ಯಾನ್ಸ್ ಸ್ಕೂಲ್ಗೆ ಬಂದಿದ್ದೀವಿ. ನಿಮ್ಮ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು, ನೀವು ಈ ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಹೆಸರು, ನಿಮ್ಮ ಊರು, ನೀವು ಯಾವ ಥರ ಇವತ್ತು ಸ್ಟಾರ್ ಡ್ಯಾನ್ಸರ್ ಆಗಿ ಮೇಲೆ ಬರ್ತಾ ಇದ್ದೀರಾ, ಅದ್ರ ಬಗ್ಗೆ ವಿವರಣವಾಗಿ ತಿಳಿಸಿ ಸರ್ ನಮ್ಮ ಚಾನಲಲ್ಲಿ ಎಲ್ಲ ವ್ಯೂವರ್ಸ್ಗೆ. ನನ್ನ ಹೆಸರು ಪ್ರಶಾಂತ್ ಯಾದವ್ ಅಂತ ಹೇಳ್ಬಿಟ್ಟು, ನಮ್ದಿದೆ ಶ್ರೀನಿವಾಸಪುರ ತಾಲೂಕು ಹೊಗಳಹಳ್ಳಿ ವಿಲೇಜ್ ಅಂತ. ನಾನು ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಇಲ್ಲೇ ಓದ್ತಿದ್ದೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ. ಮತ್ತೆ ಶ್ರೀನಿವಾಸಪುರಕ್ಕೆ PU ಕಾಲೇಜಿಗೆ ಜಾಯಿನ್ ಆದೆ. ಆಮೇಲೆ ಡಿಗ್ರಿಗೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಹಂಗೆ ಫೈನಲ್ ಇಯರ್ BSc ಮಾಡ್ತಿದ್ದಾಗ ಹಿಂಗೆ ಡ್ಯಾನ್ಸ್ ಫೀಲ್ಡ್ಗೆ ಪರಿಚಯ ಆಗಿ ಡ್ಯಾನ್ಸ್ ಕಲ್ತ್ಕೊಂಡು. ಈಗ ತಾನೇ ಹೇಳ್ತಾ ಇದ್ರಿ ನೀವು ಬೆಂಗಳೂರಿಗೆ ಡಿಗ್ರಿ BScಗೆ ಹೋದಾಗ ಅಲ್ಲಿ ನಿಮಗೆ ಡ್ಯಾನ್ಸ್ ಒಂದು ಅಸ್ತ್ರ ಪರಿಚಯ ಆಗತ್ತೆ. ಅಲ್ಲಿ ಯಾರು ನಿಮಗೆ ಈ ಡ್ಯಾನ್ಸ್ನ ತಿಳಿಸಿದ್ದು, ಯಾವ ಥರ ನಿಮಗೆ ಇದರಲ್ಲಿ ಮುಂದುವರಿಸ್ಬೇಕಂತ ನಿಮಗೆ ಆಲೋಚನೆ ಬಂತು? ಯಾಕಂದರೆ ಒಂದು ಸೈನ್ಸ್ ಸ್ಟೂಡೆಂಟ್ ಆಗಿ ನೀವು BSc ಓದ್ತಾ ಇದ್ದೀರಿ ಅಂದ್ರಿ, ಆದರೆ ಡ್ಯಾನ್ಸ್ ಬಗ್ಗೆ ಪರಿಚಯ ಹೆಂಗಾಯಿತು ಅಂತ ಸ್ವಲ್ಪ ಹೇಳ್ತೀರಾ? ಅಂದ್ರೆ ನನಗೆ ಸ್ವಲ್ಪ ಟಚ್ ಇತ್ತು ತೆಲುಗು ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ವಿಡಿಯೋಸ್ ನೋಡ್ಬಿಟ್ಟು ನಂಗೆ ತುಂಬಾ ಡ್ಯಾನ್ಸ್ ಮಾಡ್ಬೇಕು ಅಂತ ಅನಿಸ್ತಿತ್ತು. ಹಂಗೆ ಬೇಸಿಕ್ ಲೈಟ್ ಆಗಿ ಬೇಸಿಕ್ ಬರ್ತಿತ್ತು. ಹಂಗೆ ಅಲ್ಲಿ ನಮ್ಮ ಕಾಲೇಜ್ ಪಕ್ಕದಲ್ಲೇ BSc ಓದ್ತಿದ್ದಾಗ ನಮ್ಮ ಕಾಲೇಜ್ ಪಕ್ಕದಲ್ಲೇ ಒಂದು ಸಣ್ಣ ಡ್ಯಾನ್ಸ್ ಕ್ಲಾಸ್ ಇತ್ತು. ಅಲ್ಲೊಬ್ಬ ಫ್ರೆಂಡ್ ಪರಿಚಯ ಆದ. ಅವನಿಂದ ಹಂಗೆ ಕಂಟಿನ್ಯೂ ಆಗಿ ಬೇಸಿಕ್ ಇಂದ ನೀಟಾಗಿ ಕಲ್ತ್ಕೊಂಡು ಹಂಗೆ ಕರ್ನಾಟಕದ ಫಿಲಮ್ ಇಂಡಸ್ಟ್ರಿಯಲ್ಲಿ ಆಡಿಷನ್ ಇತ್ತು. ಆಡಿಷನ್ಗೆ ಅಟೆಂಡ್ ಮಾಡಿ ಹಂಗೆ ಕಾರ್ಡ್ ಮಾಡಿಸ್ತೀವಿ. ಆ ಕಾರ್ಡ್ ಮಾಡಿಸಿದಾಗ ನಮಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತದೆ. ಇದೇ ಸ್ಟೈಲ್ಸ್ ಮಾಡಬೇಕು, ಒಂದು 3 ಸ್ಟೈಲ್ಸ್ ಮಾಡಬೇಕು, ಫೋರ್ಕ್ ಮಾಡಬೇಕು, ಸೆಮಿ ಕ್ಲಾಸಿಕಲ್ ಮಾಡಬೇಕು, ಆಮೇಲೆ ವೆಸ್ಟರ್ನ್ 3 ಸ್ಟೈಲ್ ಮಾಡಬೇಕು 3 ಮಿನಿಟ್ಸ್. ಅದೇ ಮಾಮೂಲಿ ಡಿ ಅಲ್ಲಿ ಹೆಂಗ್ ಬರುತ್ತಲ್ಲ ಆ ಥರ ಜಡ್ಜ್ಮೆಂಟ್ ಇರ್ತದೆ, ಜಡ್ಜಸ್ ಎಲ್ಲ ಇರ್ತಾರೆ. ಅದೇ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಆ ಥರ ಆಡಿಷನ್ ಇರ್ತಾರೆ. ಆ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದ್ರೆ ಒಂದು ಒಂದು 1.5 ಲಕ್ಷ ಅಮೌಂಟ್ ಕಟ್ಟಬೇಕು. ಆಮೇಲೆ ಅವ್ರು ಕಾರ್ಡ್ ಕೊಡ್ತಾರೆ. ನಮ್ಮ ಕರ್ನಾಟಕ ಫಿಲಮ್ ಅಲ್ಲಿ ವರ್ಕ್ ಮಾಡ್ಬೇಕಂದ್ರೆ ಡ್ಯಾನ್ಸರ್ ಆಸ್ ಎ ಡ್ಯಾನ್ಸರ್ ವರ್ಕ್ ಮಾಡ್ಬೇಕಂದ್ರೆ ಈ ತರ ಸೆಲೆಕ್ಷನ್ ಇರುತ್ತೆ. ಅದರಲ್ಲಿ ನಾವು ತುಂಬಾ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರು. ಅವಾಗ ಆಡಿಷನ್ ಎಲ್ಲ ಕಂಪ್ಲೀಟ್ ಆಯ್ತು. ಆಮೇಲೆ ಅಮೌಂಟ್ ಕಟ್ಬೇಕು, 1.5 ಲಕ್ಷ ಕಟ್ಬೇಕು ಸರ್, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ಆ 1.5 ಲಕ್ಷ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು ನೀವು ಆವಾಗ? ಯಾವ ವರ್ಷದಲ್ಲಿ ಅದು? ಯಾವ ವರ್ಷದಲ್ಲಿ? 2000 ಅಯ್ಯೋ 16 ಓಕೆ 19 8 ಇಯರ್ಸ್ ಆಯ್ತು. ಓಕೆ 8 ಇಯರ್ಸ್ 2000 ಇವಾಗ 8 ಇಯರ್ಸ್ ರನ್ನಿಂಗ್ ಸರ್. ಓಕೆ 8 ಇಯರ್ಸ್ ಹಿಂದ್ಗಡೆ ನೀವು ಡ್ಯಾನ್ಸ್ ಇದ್ರಿಗೆ ಹೋಗ್ತೀರಾ. ಅವತ್ತು ನಿಮ್ಮ ಹತ್ರ ದುಡ್ಡು ಇತ್ತಾ ಕಟ್ಟಕ್ಕೆ? ಇರ್ಲಿಲ್ಲ, ಏನೋ ಸಾಲ ಕಷ್ಟಪಟ್ಟೆ. ಅವರು ಇವ್ರನ್ನ ತಗೊಂಡು ಸಾಲ. ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರ ಆ ಟೈಮಲ್ಲಿ ನಿಮ್ಗೆ? ಹೆಲ್ಪ್ ಮಾಡಿಲ್ಲ, ಮನೇಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ನಿಮ್ಮ ತಂದೆಯವರು, ನಿಮ್ಮ ಅಮ್ಮ ಅವರು ಹೆಲ್ಪ್ ಮಾಡಿದ್ರ? ಅಮ್ಮ ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಒಂದು ಅರ್ಧ ಅಮೌಂಟ್ ಅವರು. ಅವಾಗ ನೀವೇನ ಕ್ವಶನ್ ಮಾಡಿರ್ತಾರಲ್ವಾ, ಏನಿದು ನೀನು BSc ಓದ್ತಾ ಇದೀಯಾ, ಡ್ಯಾನ್ಸ್ ಎಲ್ಲ ನಿನ್ಗೆ ಏನಕ್ಕೆ, ಇದೆಲ್ಲ ಬೇಕಾ ಅಂತ ಅವ್ರೊಂದು ಕ್ವಶನ್ ಕೇಳಿದ್ರೆ ಏನ್ ಅವತ್ತು ನೀವು ಉತ್ತರ ಕೊಟ್ರೆ ಅವ್ರಿಗೆ, ತಂದೆ ತಾಯಿಗೆ? ಏನ್ ಹೇಳಿದ್ರೆ ಅದು ಒಂದು ಜಾಬ್ ತರ, ಗೌರ್ಮೆಂಟ್ ಜಾಬ್ ತರ. ಇವಾಗ ನಮ್ದು ಯೂನಿಯನ್, ಕರ್ನಾಟಕ ಯೂನಿಯನ್ ಅಂದ್ರೆ ಫಿಲಮ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ನನ್ಗೆ ಆಸೆ ಇತ್ತು. ಅದಕ್ಕೆ ನಾನು ಹಂಗೆ ಡ್ಯಾನ್ಸರ್ ಆಗ್ಬೇಕು ಅಂತ ಆಸೆ ಇತ್ತು. ಅದೇ ತರ ಆಡಿಷನ್ ಬಂತು. ಅದು ಹೇಳಕ್ ಆಗ್ಲಿಲ್ಲ. ಅದೇ ನಾನು ಕಲ್ತಿದ್ದು ಒಂದು 6 ಮಂತ್ಸ್ಗೆ ಆಡಿಷನ್ ಬಂದ್ಬಿಡ್ತು. ಅದು ಕಷ್ಟಪಟ್ಟು ಮಾಡಿ ಅದೆಲ್ಲ ಸೆಲೆಕ್ಷನ್ ಆಗಿದ್ದೀನಿ ಅಂತ ಅದೊಂದು ಖುಷಿ ನನಗೆ. ಸೆಲೆಕ್ಷನ್ ಆಗ್ಬಿಟ್ಟಿದೀನಿ ಅಂತ ಅದೊಂದು ಖುಷಿ. ಅದಕ್ಕೆ ಮನೆಯಲ್ಲಿ ಈ ತರ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಖುಷಿ ಪಟ್ರು. ಮತ್ತೆ ಊರಲ್ಲೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಸಾಲ ಗಿಲ ಮಾಡಿ 1.5 ಲಕ್ಷ 3 EMI ಆಗಿ ಕಟ್ಬಿಟ್ಟೆ. ಹೀಗೆ ಒಂದು ಮಾಡ್ಕೊಂಡು ಒಂದು 3 ಮಂತ್ಸ್ 4 ಮಂತ್ಸ್ 6 ಮಂತ್ಸ್ ಆದ್ರೂ ಒಂದು ಸಾಂಗು ಬರ್ಲಿಲ್ಲ ಶೂಟಿಂಗ್ ಅಲ್ಲಿ. ಯಾಕೆ ಬರ್ಲಿಲ್ಲ ನಿಮ್ಗೆ 6 ಮಂತ್ಸ್ ಆದ್ರೂ? ಹೊಸಬ್ರಲ್ವಾ, ಅವಾಗ ಶೂಟಿಂಗ್ ಇದೇ ತರ ಸಮ್ಮರ್ ಇತ್ತು. ಸಮ್ಮರ್ ಅಲ್ಲಿ ಯಾರು ಶೂಟಿಂಗ್ ಇಲ್ಲ. ಇವಾಗ 6 ಮಂತ್ಸ್ ಆದ್ರೂ ಒಂದು ಸಾಂಗು ಬಂದಿಲ್ಲ. ಯಾವಾಗಪ್ಪ ಅಷ್ಟು ದುಡ್ಡು ಕಟ್ಬಿಟ್ಟಿದೀವಿ, ದುಡಿಯೋದು ಹೆಂಗೆ? ಅದೊಂದು ಯೋಚನೆ ಆಗೋಯ್ತು ತಲೆಯಲ್ಲಿ. ಪೇರೆಂಟ್ಸ್ ಬೇರೆ ನನ್ನನ್ನು ನಂಬಿ ಕಟ್ಟಿದ್ದಾರೆ, ಬೇರೆ ಊರಲ್ಲಿ ಸಾಲ ಮಾಡಿ ತಗೊಂಡೋಗಿ ಕೊಟ್ಟಿದ್ದೀನಿ, ಬಡ್ಡಿ ಬೇರೆ ಕಟ್ಬೇಕು. ಆ ತರ ಆಯ್ತು. ಆಮೇಲೆ ಹಾಗೆ ಕಂಟಿನ್ಯೂಸ್ ಹೋಗ್ತಾ ಸ್ವಲ್ಪ ಸಾಂಗ್ಸ್ ಬರಕ್ ಸ್ಟಾರ್ಟ್ ಆಯ್ತು. ವರ್ಕ್ ಸ್ವಲ್ಪ ಖುಷಿ ಆಯ್ತು. ನಿಮ್ಗೆ ನೀವು ಫಸ್ಟ್ ಸಾಂಗ್ ಯಾವ್ದು ಮಾಡಿದ ನೆನಪಿದೆಯಾ ನಿಮ್ಗೆ? ನೆನಪಿದೆ, ಧ್ವಜ ಅಂತ ಹೇಳ್ಬಿಟ್ಟು. ಧ್ವಜ ಹೀರೋ ಯಾರದ್ರಲ್ಲಿ? ಹೊಸ ಹೀರೋ, ಓಕೆ, ಹೆಸರು ನೆನಪಿಲ್ಲ. ಆಮೇಲೆ ಒಂದು ಕಲೆ ಮಾಸ್ಟರ್ ಅಂತ ಹೇಳ್ಬಿಟ್ಟು ಕನ್ನಡ ಫೇಮಸ್.
ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಬ್ಯುಸಿ ಆದೆ. ಡ್ಯಾನ್ಸ್ ಹೈಟ್ ಇದ್ದೆ, ಒಳ್ಳೆ ಹೈಟ್ ಡ್ಯಾನ್ಸು ಚೆನ್ನಾಗಿ ಸ್ವಲ್ಪ ಮಾಡ್ತಿದ್ದೆ, ಬೇಸಿಕ್ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದೆ. ಹಂಗೆ ಹಂಗೆ ಸೀನಿಯರ್ಸ್ ಎಲ್ಲ ಹೆಲ್ಪ್ ಮಾಡ್ತಿದ್ರು ನಮ್ಮ ಯೂನಿಯನ್ ಅಲ್ಲಿ. ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಿದ್ರು. ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸೀನಿಯರ್ಸ್ ಡ್ಯಾನ್ಸರ್ಸ್. ನೀವು ನೀವು ಯೂನಿಯನ್ಗೆ ಜಾಯಿನ್ ಆದ್ಮೇಲೆ ಭೂಷಣ್ ಮಾಸ್ಟರ್ ಏನು ಫಸ್ಟ್ ಸೀಸನ್ ವಿನ್ನರ್ ಇದಾರಲ್ವಾ, ಅವ್ರ ಜೊತೆ ಯಾವ ಇಯರ್ ಅಲ್ಲಿ ಜಾಯಿನ್ ಆಗ್ತೀರಾ? ಅಂದ್ರೆ ಸರ್, ಅಂದ್ರೆ ನಾವು ಡ್ಯಾನ್ಸ್ ಮಾಡ್ತಿದ್ದಾಗ ಯೂನಿಯನ್ ಮೆಂಬರ್ ಆಗಿರ್ತೀವಿ ನಾವು. ನಿಮ್ಮನ್ನ ಗುರುತಿಸಿದ್ರ ಅವರು, ಭೂಷಣ್ ಅವರು? ಆಗತ್ತಲ್ಲ ಹೇಳ್ತೀನಿ. ಇವಾಗ ನಮ್ದು ಯೂನಿಯನ್ ಇದೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ Okay. ಡ್ಯಾನ್ಸರ್ಸ್ ಅಸೋಸಿಯೇಷನ್ ಇದೆ. ಅದರಲ್ಲಿ 350 ಮೆಂಬರ್ಸ್, 400 ಸಮಥಿಂಗ್ ಮೆಂಬರ್ಸ್ ಇದ್ದಾರೆ. ಬರೀ ಅವ್ರು ಮಾತ್ರ ಶೂಟಿಂಗ್ ಮಾಡ್ಬೇಕು, ಬೇರೆಯವ್ರು ಮಾಡಂಗಿಲ್ಲ. ಓಕೆ. ಅದರಲ್ಲಿ ಮಾಸ್ಟರ್ಸ್ ಇರ್ತಾರೆ. ಹಾ. ಅವ್ರು ನಮ್ಗೆ ಒಬ್ಬರು ಇನ್ಚಾರ್ಜರ್ ಇರ್ತಾರೆ. Okay. ಇವಾಗ ಒಬ್ಬೊಬ್ಬ ಮಾಸ್ಟರ್ ಒಬ್ಬೊಬ್ರು ಇನ್ಚಾರ್ಜರ್ ಇರ್ತಾರೆ. Okay. ಇವಾಗ ಸೆಲೆಕ್ಷನ್ ನಾವು ಕಾರ್ಡ್ ಎಲ್ಲ ಮಾಡಿಸಿದೀವಲ್ಲ, ಎಲ್ರಿಗೂ ನಮ್ ಕಾಂಟ್ಯಾಕ್ಟ್ಸ್ ಎಲ್ಲ ಅಲ್ಲೇ ಇರುತ್ತೆ. ಯಾರು ಚೆನ್ನಾಗಿ ಮಾಡ್ತಾರೋ ಅವರು ಶೂಟಿಂಗ್ ಕರ್ಕೊಂಡು ಹೋಗ್ತಾ ಇರ್ಬೋದು. ಇವಾಗ ಒಂದೇ ಒಂದೇ ದಿನದಲ್ಲಿ ಭೂಷಣ್ ಮಾಸ್ಟರ್ ಮಾಡ್ತಾ ಇರ್ತಾರೆ, ಕಲೈ ಮಾಸ್ಟರ್ ಮಾಡ್ತಾ ಇರ್ತಾರೆ, ಮುರಳಿ ಮಾಸ್ಟರ್ ಮಾಡ್ತಾ ಇರ್ತಾರೆ, ಮೋಹನ್ ಮಾಸ್ಟರ್ ಮಾಡ್ತಾ ಇರ್ತಾರೆ, ತುಂಬಾ ಜನ ಮಾಡ್ತಾ ಇರ್ತಾರೆ. ಅವ್ರ ಇನ್ಚಾರ್ಜ್ ಇರ್ತಾರಲ್ಲ, ಅವ್ರು ಯಾರು ಚೆನ್ನಾಗ್ ಆಡ್ತಾರೋ ಅವ್ರನ್ನ ನಂಬರ್ ಫಸ್ಟ್ ಇನ್ಫಾರ್ಮ್ ಮಾಡ್ಬಿಡ್ತಾರೆ, ನಾಳೆ ಸಾಂಗ್ ಇದೆ ರೆಡಿ ಆಗ್ಬಿಡ್ರಿ ಅಂತ ಹೇಳ್ಬಿಟ್ಟು. ಆತರ ಈಗ ಫಸ್ಟ್ ಸಾಂಗ್ ಭೂಷಣ್ ಮಾಸ್ಟರ್ ಸಾಂಗ್ ಬಂತು, ಅದು ಚಿಡ್ಡು ಚಿಡ್ಡು ಅಂತ ಹೇಳ್ಬಿಟ್ಟು ಫಸ್ಟ್ ಸಾಂಗ್ ಅವರು. ಅದು ತುಂಬಾ ಸಖತ್ ಹಿಟ್ ಆಗ್ಬಿಡ್ತ ಸಾಂಗ್ ಇಂದ. ಹಂಗೆ ಹಂಗೆ ಅವ್ರ ಜೊತೆ ಭೂಷಣ್ ಮಾಸ್ಟರ್ಗೆ ನೀವಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ, ಅದು ವರ್ಕ್ ಮೇಲೆ ಅವರು ಯಾವುದೇ ಸಿನಿಮಾ ಮಾಡ್ಲಿ, ಯಾವುದೇ ಸಾಂಗ್ ಮಾಡ್ಲಿ, ನನ್ನ ಗ್ರೂಪ್ ಕರ್ದೇ ಕರೀತಾರೆ. ಎಷ್ಟು ಸಾಂಗ್ಸ್ ಮಾಡಿದೀನಿ ಅಂದ್ರೆ ಭೂಷಣ್ ಮಾಸ್ಟರ್. ನಮ್ ಟ್ಯಾಲೆಂಟ್, ನಾವು ನಡ್ಕೊಳ್ಳೋ ರೀತಿ, ನಮ್ಗೆ ಅಹಂಕಾರ ತೋರಿಸೋದು ಅದೆಲ್ಲ ಇರ್ಬಾರ್ದು. ಸಾಫ್ಟ್ ಆಗಿ ಕೆಲಸ ಆಯ್ತು, ಕೆಲಸ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಇಷ್ಟ ಆಗ್ತೀವಿ ನಾವು. ಕಾಲೇಜ್ಗೆ ಹೋಗ್ತಿದ್ರಲ್ಲ BSc, ಆಗ ಒಂದು ಪ್ಲೇಸ್ ಅಲ್ಲಿ ಕೆಲ್ಸಕ್ಕಂತ ಹೋಗ್ತಾ ಇದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಪಾರ್ಟ್ ಟೈಮ್ ಮಾಡ್ತಿದ್ದೆ. ಒಂದು ಬಿಗ್ ಬಜಾರ್ ಅಂತ ಹೇಳಿ ಶಾಪಿಂಗ್ ಮಾಲ್ ಇತ್ತು, ಅಲ್ಲಿ ಕಾಲೇಜ್ ಮುಗಿದ ತಕ್ಷಣ ಹೋಗಿ ಅಲ್ಲಿ ಎಷ್ಟು ಕೊಡ್ತಾ ಇದ್ರ ಅವಾಗ ನಿಮ್ಗೆ ಸಂಬಳ? 4,000 ಕೊಡ್ತಿದ್ರು ಮಧ್ಯಾಹ್ನ. 2 to 10 2 to 10 ಕೆಲಸ ಮಾಡಿದ್ರೆ 4,000. ಕೊಡ್ತಿದ್ರು. ಹಾಗೆ ಕಾಲೇಜ್ ಮುಗಿಸ್ಕೊಂಡು ಹೋಗಿ ಹಂಗೆ ಜಾಬ್ ಮಾಡ್ಕೊಂಡು ಮಿಕ್ಕಿದ ಟೈಮಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಫಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಅಲ್ಲು ಅರ್ಜುನ್ ಅವರ ವಿಡಿಯೋಸ್ ನೋಡಿ ಇನ್ಸ್ಪೈರ್ ಆಗಿದ್ದೀರಾ ಅಂತ ಒಂದು ವಿಚಾರ ಗೊತ್ತಾಯ್ತು ನಮ್ಮ ಚಾನಲ್ಗೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಕಾರಣನೇ ಅವರು, ಅಲ್ಲು ಅರ್ಜುನ್. ಅವರು ಡ್ಯಾನ್ಸ್, ಅವ್ರ ಸ್ಟೈಲ್ ಅವ್ರು ತುಂಬಾ ಇಷ್ಟ. ನನಗೆ ಚಿಕ್ಕ ವಯಸ್ಸಿಂದ ಅವ್ರ ಮೂವೀಸ್ ಎಲ್ಲ ನೋಡ್ಕೊಂಡು, ಮೆಗಾ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ಅವ್ರ ಮೂವೀಸ್, ಅವ್ರ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಹಿಂಗೆ ಸ್ವಲ್ಪ ಬೇಸಿಕ್ ಕಲ್ತ್ಕೊಂಡು ಹಂಗೆ ಅದ್ ನಂಗೆ ಗೊತ್ತೇ ಇಲ್ಲ, ನಾನು ಕಾಲ್ ಮಾಡಿಸ್ತೀನಿ ಈ ತರ ಕನ್ನಡ ಸಿನಿಮಾದ ಸ್ಟಾರ್ ಆಗ್ತೀರಾ ಡ್ಯಾನ್ಸರ್ ಆಗಿ? ಡ್ಯಾನ್ಸ್ ಕನ್ಸೇ ಇಲ್ಲ. ಏನೋ ಕಲಿಬೇಕು, ಕಾಲೇಜಲ್ಲಿ ಫೆಸ್ಟ್ ಅಲ್ಲೆಲ್ಲ ಮಾಡೋಣ ಹಂಗೆ ಅಂತಿದ್ದೆ. ಹಂಗೆ ಆ ದೇವ್ರ ಹಂಗೆ ಸಿನಿಮಾದಲ್ಲಿ ಕ್ಲಿಕ್ ಆದೆ. ನೀವು ಹೋದಾಗಿಂದ ತುಂಬಾ ಚೆನ್ನಾಗಿ ನಿಮ್ಮ ಜೀವನ ನಡೀತಾ ಇತ್ತು, ಆದ್ರೆ ಏನು ನಿಮ್ಗೆ ವಾರದಲ್ಲಿ 2-3 ಸಾಂಗ್ ಸಿಗ್ತಾ ಇತ್ತು ನಿಮ್ಮ ಮಾಸ್ಟರ್ಸ್ ಇಂದ. ಬರ್ತಾ ಬರ್ತಾ ಕೋವಿಡ್ ಫಸ್ಟ್ ಸ್ಟಾರ್ಟ್ ಆಗತ್ತೆ, ಅವಾಗ ಎಲ್ಲಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲಾ ಸಿನಿಮಾಗಳು ನಿಲ್ಸ್ಬಿಡ್ತಾರೆ. ಆಗ ನಿನ್ ಲೈಫ್ ತುಂಬಾ ಹಿಂದಕ್ಕೆ ಬಂದಾಗತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಾತುಗಳು ಹಂಚ್ಕೊಂತೀರಾ? ಕರೋನಾಗಿಂತ ಮುಂಚೆ ನಾನು ತುಂಬಾ ಬ್ಯುಸಿಯಾಗಿ ವರ್ಕ್ ಮಾಡ್ತಿದ್ದೆ. ತುಂಬಾ ಅಂದ್ರೆ ಒಂದು 300 ಮೇಲೆ ಸಾಂಗ್ಸ್ ಬಂದಿದೆ ಅಷ್ಟು, ಕನ್ನಡ ಸಾಂಗ್ಸ್. ಸಾಂಗ್ಸ್ ಕರೋನಾ ಬರಕ್ಕಿಂತ ಮುಂಚೆ ಇವಿ ಬಿಸಿ, ದಿನ ಬಿಟ್ರೆ ದಿನ ಫುಲ್ ಬಿಸಿ ಇದೆ ಶೂಟಿಂಗ್ ಅಲ್ಲಿ. ಆ ಮಾಸ್ಟರ್ ಕರೆಯೋದು, ಈ ಮಾಸ್ಟರ್ 8x8 ಬರೀ. ಇವಾಗ ನಮ್ ಕನ್ನಡ ಇಂಡಸ್ಟ್ರಿ ಹೈಟ್ ಎಷ್ಟಿದ್ದೀರಾ ನೀವು? 6 ಇದ್ದೀರಾ. ಎಂತ ಹೀರೋಯಿನ್ ಆದ್ರೂ ನಿಮ್ಮನ್ನ ನೋಡಿದ ತಕ್ಷಣ ಫಿದಾ ಆಗ್ತಾರೆ ಅಂತ ಗೊತ್ತಾಯ್ತು. ಅಂತಲ್ಲ, ಹಂಗೆ ಹೈಟ್ ಇದೀವಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ಇತ್ತು ನನಗೆ. ಡ್ಯಾನ್ಸ್ ಸ್ವಲ್ಪ ಗೊತ್ತಿತ್ತು, ಅಷ್ಟೇನಿಲ್ಲ, ಸ್ವಲ್ಪ ಚೆನ್ನಾಗಿ ಮಾಡಿ. ಕೋವಿಡ್ ಸಿಚುವೇಶನ್ದು ನಿಮ್ಗೆ ಏನು ಸಿನಿಮಾಗಳೆಲ್ಲ ನಿಂತೋಗಿತ್ತು, ಅವಾಗ ತುಂಬಾ ಕಷ್ಟ ಆಯ್ತು ಅಂತ ಗೊತ್ತಾಯ್ತು. ಒಂದೊಂದು ರೂಪಾಯಿಗೂ ತುಂಬಾ ಪರದಾಡಿದ್ರ ಬೆಂಗಳೂರಲ್ಲಿ ರೆಂಟ್ ಕಟ್ಟಕ್ಕೆ ಎಲ್ಲ ಅಂತ ಗೊತ್ತಾಯ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಕೋವಿಡ್ ಟೈಮಲ್ಲಂತೂ ಡ್ಯಾನ್ಸು, ಜಿಮ್ಮು, ಯೋಗ ಎಲ್ಲ ಫುಲ್, ಎಲ್ಲ ಡ್ಯಾನ್ಸ್ ಕ್ಲಾಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಶೂಟಿಂಗ್ ಅಂದ್ರೆ ಬರೀ ಲಾಕ್ಡೌನ್ ಮಾಡಿದ್ರು, ಶೂಟಿಂಗ್ಸ್ ಇಲ್ಲ, ಏನೂ ನಡೀತಿರ್ಲಿಲ್ಲ ಅವಾಗ. ಏನ್ ತಿನ್ನಕ್ಕೂ ಗತಿ ಇಲ್ದಿರ ಆ ತರ ಆಗ್ಬಿಟ್ಟಿತ್ತು. ಇವಾಗ ನಾವು ವರ್ಕೇ ನಮ್ದು ಬರೀ ಡ್ಯಾನ್ಸ್ ಕ್ಲಾಸ್ ಇತ್ತು. ಡ್ಯಾನ್ಸ್ ಕ್ಲಾಸು ಮೇಂಟೈನ್ ಮಾಡ್ತಿದ್ವಿ, ಡ್ಯಾನ್ಸ್ ಕೋಚಿಂಗ್ ಹೋಗ್ತಿದ್ವಿ.
ಅದಾದ್ಮೇಲೆ ಮತ್ತೆ ಶೂಟಿಂಗ್ ಇತ್ತು, ಡೈಲಿ ಹೆವಿ ಬಿಸಿ ಇದ್ವಿ. ಹೆವಿ ದಿನ ಬಿಟ್ಟು ದಿನ 3 ಡೇಸ್, ತಿಂಗಳಿಗೆ ಮಿನಿಮಮ್ ಅಂದ್ರು 4-5 ಸಾಂಗ್ಸ್ ಹೆವಿ ಬಿಸಿ ಇರ್ತಿದೆ ಕಂಟಿನ್ಯೂಸ್ ಆಗಿ. ಒಳ್ಳೆ ಪೇಮೆಂಟ್ ಬರ್ತಿತ್ತು, ಒಳ್ಳೆ ಒಳ್ಳೆ ಶೂಟಿಂಗ್ ಅಲ್ಲಿ ಬಿಸಿ ಆಗಿದೆ. ಆಮೇಲೆ ಈ ಕೋವಿಡ್ ಬಂದಾಗಿಂದ ಬರೀ ಶೂಟಿಂಗ್ ಬಿಸಿ, ಶೂಟಿಂಗ್ ಎಲ್ಲ ಕ್ಯಾನ್ಸಲ್. ಬರೀ ಅದೇ ಅಲ್ವಾ ಹೆಚ್ಚು ಜಾಸ್ತಿ ಪಬ್ಲಿಕ್ ಸೇರ್ಬಾರ್ದು ಅಂತಾರೆ, ಜನಗಳು ಯಾರು ಸೇರಂಗಿಲ್ಲ ಅಂತ ಟೈಮಲ್ಲಿ ಬರೀ ಜಿಮ್ಗಳಿಗೆ, ಡ್ಯಾನ್ಸ್ ಕ್ಲಾಸ್ಗೆ ಎಲ್ಲ ಕ್ಲೋಸ್ ಮಾಡಿಸ್ಬಿಟ್ರು ಲಾಕ್ಡೌನ್. ಇವಾಗ ಓಪನ್ ಮಾಡಂಗೆ ಇಲ್ಲ. ಇವಾಗ ನಮ್ ಕೆಲಸ ಇಲ್ಲ, ಏನ್ ಮಾಡೋದು ನಾವು? ಬೇರೆ ಕೆಲಸ ನಮ್ಗೆ ಗೊತ್ತಿಲ್ಲ, ಬರೀ ಡ್ಯಾನ್ಸ್ನ ನಂಬ್ಕೊಂಡಿದ್ವಿ. ಆ ಟೈಮಲ್ಲಂತೂ ತುಂಬಾ ನೊಂದಾಗ್ಬಿಟ್ಟಿದ್ವಿ ಸರ್. ಒಂದೊಂದು ರೂಪಾಯಿಗೂ ಪರದಾಡ್ಬಿಟ್ಟಿದ್ವಿ. ಇವಾಗ ಇಂದಿರಾ ಕ್ಯಾಂಟೀನ್ ಅಂತಲ್ಲ, ಅಂತ ಅದ್ರಲ್ಲಿ ಹೋಗಿ ಊಟ ಮಾಡ್ತಿದ್ವಿ. ಒಂದು ಬೆಳಗ್ಗೆ ಯಾರ ಹತ್ರ ಫ್ರೆಂಡ್ಸ್ ಹತ್ರ ಒಂದ್ 10 5 ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ರು ಇಂದಿರಾ ಕ್ಯಾಂಟೀನ್ ಅಲ್ಲ ಅವಾಗ. ಇದ್ರಲ್ಲ, ಅವ್ರ ಹತ್ರ ಇರೋದ್ ಕೇಳೋದು, ಹೋಗೋದು, ತಿನ್ನೋದು, ಸುಮ್ಮನೆ ಕುತ್ಕೊಂಡು. ಇನ್ನೇನ್ ಬೇರೆ ಕೆಲಸ ಇಲ್ಲ, ಬೇರೆ ಕೆಲಸನೂ ಮಾಡಕ್ಕಾಗಿಲ್ಲ, ಬರೀ ಡ್ಯಾನ್ಸ್ನೇ ನಂಬ್ಕೊಂಡಿದೀವಿ. ಮತ್ತೆ ಆ ಟೈಮಲ್ಲಿ ಸೆಕೆಂಡ್ ಟೈಮ್ ಕೋವಿಡ್ ಬಂದಾಗ ಈ ಇದೆಲ್ಲ ಏನು ಇವಾಗ ನೀವು ಹೇಳ್ತಾ ಇದ್ರಿ, ಈ ವಿಚಾರ ಎಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಗೊತ್ತಾಗಿ ಅವರು ಸಹಾಯಧನ ಮಾಡಿದ್ರು ಡ್ಯಾನ್ಸರ್ಸ್ಗೆ ಅಂತ ಗೊತ್ತಾಯ್ತು, ಅದು ನಿಜಾನಾ? ನಿಜ. ನಾವೆಲ್ಲ ಅವಾಗ ಶೂಟಿಂಗ್ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟಿತ್ತು, ಡ್ಯಾನ್ಸ್ ಕ್ಲಾಸ್ ಎಲ್ಲ ಕ್ಲೋಸ್ ಆಗಿತ್ತು. ಅಂತ ಟೈಮಲ್ಲಿ ನಾವೆಲ್ಲ ಫುಲ್ ಎಲ್ಲ ಕ್ಲೋಸ್ ಮಾಡ್ಕೊಂಡು, ಡ್ಯಾನ್ಸ್ ಕ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಊರಿಗೆ ಬಂದ್ಬಿಟ್ವಿ, ವಿಲೇಜ್ಗೆ. ಇನ್ನೇನು ಅಲ್ಲಿದ್ದು ವೇಸ್ಟ್ ಅಲ್ವಾ, ಬಾಡಿಗೆ ಕಟ್ಟಬೇಕು ತುಂಬಾ. ಅದೆಲ್ಲ ಕ್ಲೋಸ್ ಮಾಡ್ಕೊಂಡು ವಿಲೇಜ್ಗೆ ಬಂದ್ಬಿಟ್ವಿ, ನಮ್ಮ ಊರಿಗೆ ಬಂದ್ಬಿಟ್ವಿ. ಆಮೇಲೆ ಅದಾಗಿದ್ದು ಕೋವಿಡ್. ಇವಾಗ ಡ್ಯಾನ್ಸರ್ಸ್ ಅಂತಲ್ಲ, ಫಿಲಂ ಚೇಂಬರ್ ಅಲ್ಲಿ ಅವ್ರಿಗೆ ಕೆಲಸ ಇಲ್ಲ. ಅದೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ರಾಕಿಂಗ್ ಸ್ಟಾರ್ ಯಶ್ ಅವರು ಒಬ್ಬೊಬ್ಬರಿಗೆ 5,000 ತರ 6,000 ಬರೀ ಡ್ಯಾನ್ಸರ್ಸ್ಗೆ, ಟೆಕ್ನಿಷಿಯನ್ಸ್ಗೆ, ಮೇಕಪ್ ಮ್ಯಾನ್, ಪ್ರತಿಯೊಬ್ಬರಿಗೂ ಸಿನಿಮಾದಲ್ಲಿ ಯಾರ್ಯಾರು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ 6,000, ಸುಮಾರು ಒಂದು 6-7 ಕೋಟಿ ಅನ್ನು ಕೊಟ್ಟಿದ್ದಾರೆ. ಅವರಿಂದ ಸ್ವಲ್ಪ ಸಖತ್ ಹೆಲ್ಪ್ ಆಯ್ತು ನಮ್ಮ ಡ್ಯಾನ್ಸರ್ಸ್ಗೆ ಅಂತಲ್ಲ, ಪ್ರತಿ ಮೂವಿದಲ್ಲಿ ಸಿನಿಮಾದಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೋ ಪ್ರತಿಯೊಬ್ಬರಿಗೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆ ಟೈಮಲ್ಲಿ ಅವ್ರ ತುಂಬಾ ನೆನ್ಸ್ಕೋಬೇಕು. ಅದಲ್ಲದೆ ಇನ್ನ ತುಂಬಾ ಮಾಸ್ಟರ್ಸ್, ಇವಾಗ ಚೆನ್ನಾಗಿ ಬೆಳೆದಿರೋ ಮಾಸ್ಟರ್ಸ್, ಇವಾಗ ರೇಷನ್ ಕಿಟ್ಸ್ ಅದೆಲ್ಲ ಪ್ರತಿಯೊಬ್ಬ ಡ್ಯಾನ್ಸರ್ಸ್ಗೂ ಕೊಡ್ತಿದ್ರು. ಅವಾಗೆಲ್ಲ ನಾವು ಬೆಂಗಳೂರಿಗೆ ಹೋಗಿ ತಗೊಂಡ್ ಬಂದು ಇಲ್ಲಿ ಮನೆಗೆ ತಗೊಂಡ್ ಬರ್ತಿದ್ವಿ. ತುಂಬಾ ಕೆಲವರು ಬೆಳೆದಿರ್ತಾರಲ್ಲ ಮಾಸ್ಟರ್ಸ್, ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಡ್ಯಾನ್ಸರ್ಸ್ಗೆ. ಕೋವಿಡ್ ಆದ್ಮೇಲೆ ಏನು ಕೋವಿಡ್ ಇನ್ನೂ ಇರುತ್ತೆ, ಬೆಂಗಳೂರು ಬಿಟ್ಟು ಸಿಟಿ ಬಿಟ್ಟು ಹಳ್ಳಿಗೆ ಬರ್ತೀರಾ, ಹಳ್ಳಿಯಲ್ಲಿ ಜನಕ್ಕೆ ಹಾಗಾಗಿ ನೀವು ಬೆಳೀತಾ ಇದ್ದೀರಾ ಅಂತ ಗೊತ್ತಾಗತ್ತೆ. ಆದರೆ ಕೋವಿಡ್ ಬಂದು ತುಂಬ ಬ್ಯಾಕ್ ಒಂದು 10 years ಬ್ಯಾಕ್ ಆಗತ್ತೆ ಲೈಫ್ ನಿಮಗೆ. ಮತ್ತೆ ಇಲ್ಲಿ ಸಣ್ಣ ಪುಟ್ಟ ಶಾಲೆಗೆ ಡ್ಯಾನ್ಸ್ ಹೇಳ್ಕೊಡಕ್ಕೆ ಹೋಗ್ತೀರಾ, ಆ ಜರ್ನಿ ಹೇಳ್ತೀರಾ ಸರ್? ಕೋವಿಡ್ ಬರಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ಸರ್. ಕೋವಿಡ್ ಬರಕ್ಕಿಂತ ಮುಂಚೆ ನನಗೆ ಡ್ಯಾನ್ಸ್ ಫೀಲ್ಡ್ ಅಲ್ಲಿ ಮಾಡ್ತಾ ಹೀರೋಸ್ ಜೊತೆ ಎಲ್ಲ ತುಂಬಾ ಎಲ್ಲ ಕನ್ನಡ ಸೆಲೆಬ್ರಿಟೀಸ್ ಪ್ರತಿಯೊಬ್ಬರ ಜೊತೆನೂ ತುಂಬಾ ಮಾಡ್ಬಿಟ್ಟಿದ್ದೀನಿ. ಪ್ರತಿಯೊಬ್ಬ ಹೀರೋ ಜೊತೆನೂ ಮಾಡಿದ್ದೇನೆ ವರ್ಕ್. ಇವಾಗ ಭೂಷಣ್ ಮಾಸ್ಟ್ರು ಪ್ರತಿಯೊಂದು ಯಾವುದೇ ಸಾಂಗ್ ಮಾಡಿದ್ರು ನಾನು ಕಂಪಲ್ಸರಿ ನಾನು ಇದ್ದೇ ಇರ್ತೀನಿ. 10 ಬಾಯ್ಸ್ ಆಗಲಿ 6 ಬಾಯ್ಸ್ ಆಗಿದ್ರು ನಾನು ಇದ್ದೇ ಇರ್ತೀನಿ. ಆತರ ವರ್ಕ್ ಮಾಡ್ತೀವಿ ನಾವು ಅವ್ರ ಜೊತೆ. ಅವ್ರು ಇವಾಗ ಯಾವುದೇ ಸಾಂಗ್ ಇದ್ರು ಭೂಷಣ್ ಮಾಸ್ಟರ್ ನಂಗೆ ಕಾಲ್ ಮಾಡಿ ಡ್ಯಾನ್ಸ್ ಇದೆ, ಶೂಟಿಂಗ್ ಇದೆ, ಬಂದ್ಬಿಡ ಅಂತ ಹೇಳ್ತಾರೆ. ಅವಾಗ ಕೊರೋನಾಗೆ ನಿಂತ ಬರೋಕ್ಕಿಂತ ಮುಂಚೆ ಇವಾಗೂ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀನಿ. ಅದಕ್ಕೆ ಅವಾಗ ಕರೋನಾ ಬರೋಕ್ಕಿಂತ ಮುಂಚೆ ನನಗೆ ಡ್ಯಾನ್ಸ್ ಅಂತಲ್ಲ, ಆಕ್ಟಿಂಗ್ ಮಾಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಅಲ್ಲೇ ಒಬ್ಬ ಹಳೆ ಡ್ಯಾನ್ಸ್ ಕಲಿತಿದ್ದಾಗೆ ನಮ್ಮ ಮಾಸ್ಟರ್ ಒಬ್ರು ಇದ್ರು, ಡ್ಯಾನ್ಸ್ ಕಿರಣ್ ಅಂತ ಹೇಳ್ಬಿಟ್ಟು. ಅವ್ರ ಫ್ರೆಂಡು ಅವರು ಕೊರಿಯೋಗ್ರಾಫರ್ ಆಗ್ಬೇಕು ಅಂತ ಕನ್ಸಿತ್ತು ಅವ್ರಿಗೆ. ಆಮೇಲೆ ಇನ್ನೊಬ್ಬ ಡೈರೆಕ್ಟರ್ ಹೊರಟಿದ್ರು, ಅಸಿಸ್ಟೆಂಟ್ ಡೈರೆಕ್ಷನ್ ಆಗಿ ಮಾಡ್ತಿದ್ರು, CH ನಾಯಕ್ ಅಂತ ಹೇಳ್ಬಿಟ್ಟು. ಅವ್ರು ತುಂಬಾ ಅವೆಲ್ಲ ಒಂದೇ ಕಲ್ತ್ಕೊಂಡು ಅವ್ರ ಸಿನಿಮಾ ಇಡ್ಬೋದು. ನಾವು ಈ ತರ ಡ್ಯಾನ್ಸ್ ಮಾಡಿದ್ವಿ. ಅವ್ರಿಗೆ ಹಂಗೆ ಅವ್ರ ಜೊತೆ ಸಪೋರ್ಟ್ ತಗೊಂಡು ಆಕ್ಟಿಂಗ್ ಮಾಡ್ಬೇಕು ಅಂತ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅವಾಗ ಸಣ್ಣ ಪುಟ್ಟ ಎಲ್ಲ ಹೋಗ್ತಿದ್ರು, ಶಾರ್ಟ್ ಮೂವೀಸ್ಗೆಲ್ಲ ಹೋಗಿ ಮಾಡ್ತಿದ್ದೆ. ಹಂಗೆ ನಾನು ಒಂದು ಸ್ಕೂಲಲ್ಲಿ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಿದ್ರು. ಓನರ್ ಒಬ್ಬರು ಪರಿಚಯ ಆಗಿದ್ರು, ಸ್ಕೂಲ್ ಓನರ್. ಅವರು ಸರ್ ಈ ತರ ನಾವು ಒಂದು ಸಿನಿಮಾ ಮಾಡ್ಬೇಕು ಅಂತಿದ್ದೀವಿ ಸರ್, ಸ್ವಲ್ಪ ಸಪೋರ್ಟ್ ಮಾಡಿ ಸರ್, ನಮ್ಗೆ ಎಲ್ಲ ಟೀಮ್ ಎಲ್ಲ ಇದೆ,
ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ತುಂಬಾ ಪರಿಚಯ ಇದೆ ಅಂತ ಹೇಳಿದಾಗ ನಮ್ ಡೈರೆಕ್ಟಿಂಗ್ ಕರ್ಕೊಂಡು ಹೋಗಿದ್ದೆ. ಅವ್ರ ಕತೆ ಎಲ್ಲ ಸರ್ ನಾನೇ ಮಾಡ್ಬೇಕು ಅಂತ ಸರ್ ನಾವು ಮೂವಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಕರೋನಾ ಬರೋಕ್ಕಿಂತ ಮುಂಚೆ ಅದು ನನ್ ಲವ್ ಸ್ಟೋರಿ ಅಂತ ಹೇಳಿತ್ತು. ಟೈಟಲ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿತ್ತು. ಇನ್ನೇನು ಆಡಿಷನ್ ಸ್ಟಾರ್ಟ್ ಮಾಡಬೇಕು. ಅಡ್ವಾನ್ಸ್ ಎಲ್ಲ ಒಂದು 50 lakhs ಎಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ಅವ್ರು ರಿಲೀಸ್. ಬಟ್ ಏನ್ ಮಾಡ್ಬೇಕು, ಕರೋನಾ ಬಂತು. ನಮ್ ಏನಾಯ್ತು ಅದೇನೋ ಗೊತ್ತಿಲ್ಲ. ಅದು ಅಲ್ಲೇ ನಿಂತಾಯ್ತು. ರಿಟರ್ನ್ 50 ಲಕ್ಷನೂ ವಾಪಸ್ ಬಿಡ್ಬಿಟ್ವಿ. ಕಾರಣ ಇನ್ನೇನ್ ಮಾಡಕ್ಕಾಗುತ್ತೆ, ನಾವು ಅದನ್ನ ಎತ್ಕೊಂಡ್ ಬಂದು ಹಾಳು ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೂ ರಿಟರ್ನ್ ವಾಪಸ್ ಮಾಡಿಬಿಟ್ವಿ. ಆಮೇಲೆ ಅಲ್ಲೇ ಸ್ಟಾಪ್ ಆಗಿದೆ. ಆಮೇಲೆ ಸಿನಿಮಾನೇ ಬರ್ಲಿಲ್ಲ. ಸಿನಿಮಾನೇ ಅವರು ಒಟ್ಟು ಏನೇನೋ ಕಷ್ಟಗಳು, ಸ್ಕೂಲ್ಸ್ ನಡೀತಿರ್ಲಿಲ್ವಲ್ಲ. ಹಿಂಗೆ ಸರ್ ಮಾಡೋಣ ಬಿಡಿ ಸರ್ ಅಂತ ಹೇಳಿದ್ರು. ಹಂಗೆ ನೆಕ್ಸ್ಟ್ ಎಲ್ಲ ಸಾಲ್ವ್ ಆಗಲಿ, ಕರೋನಾ ಎಲ್ಲ ಹೋಗ್ಲಿ, ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಅದಲ್ಲೇ ನಿಂತೈತೆ ಸರ್. ಮತ್ತೆ ಎಷ್ಟು ಸ್ಕೂಲಲ್ಲಿ ನೀವು ಈ ನಿಮ್ಮ ಸ್ಥಳೀಯ ಅಂದ್ರೆ ನಿಮ್ಮ ವಿಲೇಜ್ ಸುತ್ತಮುತ್ತಲ ಇರೋ ಸ್ಕೂಲ್ಸ್ ಅಲ್ಲಿ ಎಷ್ಟು ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡಿದ್ದೀರಾ ಇದುವರೆಗೂ? ಸರ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕೂಲಲ್ಲೂ ಮಾಡಿದ್ದೀನಿ. VIP ಫುಲ್ ಅಲ್ಲೇ ರೆಗ್ಯುಲರ್ ಸ್ಯಾಲರಿ ಟೈಪ್ ಕೊಡ್ತಿದ್ರು. 3 years ಮಾಡಿದೆ. ಮಂತ್ಲಿ ಪೇಮೆಂಟ್ ತರ ಕೊಡ್ತಿದ್ರು. ಮತ್ತೆ ಮ್ಯಾಂಗೋ ವ್ಯಾಲಿ ಸ್ಕೂಲಲ್ಲೂ ಕೊಡ್ತಿದ್ರು. ಅಲ್ಲೊಂದು ವರ್ಷ ಮಾಡಿದೆ. ವೆಂಕಟಾದ್ರಿ ಸ್ಕೂಲು, ಮತ್ತೆ ವಾಗ್ದೇವಿ ಸ್ಕೂಲು, ರೋಜರ್ ಮೇಲೆ ಗೇಟ್ ಹತ್ರ, ಮತ್ತೆ SFSಗೂ ಸ್ಕೂಲ್ ಡೇ ಮಾಡಿದ್ದೀನಿ. ಮತ್ತೆ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ GG ಎಲ್ಲ ಸ್ಕೂಲು ಬೈರೇಶ್ವರ, ಅಲ್ಲಿ ಒಂಥರ ಕ್ಲಾಸಿಕಲ್ ಸರ್, ಬರೀ ಕ್ಲಾಸಿಕಲ್ ಡ್ಯಾನ್ಸ್ ಮಾಡೋದು. ಅಲ್ಲಿ ಬೇರೆ ವೆಸ್ಟರ್ನ್ ಅವ್ರಿಗೆಲ್ಲ ಅಲ್ಲಿ ಕಾಂಪಿಟೇಷನ್ ಎಲ್ಲ ಬ್ರಾಂಚಸ್ ಇರುತ್ತೆ ಬೈರೇಶ್ವರದಲ್ಲಿ. ಅದೇನಾದ್ರು ಕಾಂಪಿಟೇಷನ್ಸ್ಗೆಲ್ಲ ಕ್ಲಾಸಿಕಲ್ ಇದ್ದಾಗೆಲ್ಲ ಟೀಚ್ ಮಾಡ್ತಿದ್ದೆ. ಅವರು ಚಿಂಚನಗಿರಿಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಫಸ್ಟ್ 3rd place ಬಂತು ಅವ್ರಿಗೆ. ಮಕ್ಕಳಿಗೆ ನಿಮ್ಮ ಕೊರಿಯೋಗ್ರಫಿ ಎಲ್ಲ ಬರೀ ಕ್ಲಾಸಿಕಲ್ ಡ್ಯಾನ್ಸ್. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿನ್ ಆದ್ವಿ, ಫಸ್ಟ್ ಪ್ರೈಸ್ ಬಂತು. ಆಮೇಲೆ ಆದಿಚುಂಚನಗಿರಿ ಅಲ್ಲಿಗೂ ಹೋದಾಗ ಅಲ್ಲಿ 3rd place ಬಂತು. ಅಲ್ಲಿ ಸಕ್ಕದಾಗಿ ಬಿಡಿ, ಬೇರೆ ಲೆವೆಲ್ ಇರುತ್ತೆ. ನಾವು ಓಕೆ. ಕಾಂಪಿಟೇಷನ್ ಅಲ್ಲಿ ಸ್ವಲ್ಪ ನಿಮ್ಗೆ ಡ್ಯಾನ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ ನಿಮ್ಗೆ, ನೀವು ಕಲ್ತಿರೋದ್ರಲ್ಲಿ? ಫ್ರೀ ಸ್ಟೈಲ್ ಬರುತ್ತೆ, ಪ್ಯೂರ್ ಕ್ಲಾಸಿಕಲ್ ಬರಲ್ಲ, ಸೆಮಿ ಕ್ಲಾಸಿಕಲ್ ಮಾಡ್ತೀನಿ. ಬಟ್ ವೆಸ್ಟರ್ನ್ ಮಾಡ್ತೀನಿ, ಫೋಕ್, ಹಿಪ್ ಹಾಪ್, ಸಾಲ್ಸಾ, ಸಾಕ್ ಸರ್. ಇಷ್ಟು ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಯಾರೇ ಯಾವುದೇ ಫಾರ್ಮ್ ಹೇಳಿರೋ ಒಂದ್ಸರಿ ಮಾಡ್ಬಿಟ್ರೆ ಮಾಡ್ಬಿಡ್ತೀವಿ ಸರ್. ಇದೆಲ್ಲ ಆದ್ಮೇಲೆ ಏಕಾಏಕಿ ನೀವು ಒಂದು ನಂದೇ ಓನ್ ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡ್ಬೇಕಂತ ಪಣ ತಡ್ತೀರಾ? ಶ್ರೀನಿವಾಸಪುರದಲ್ಲೇ ನಾನು ಹುಟ್ಟೂರಲ್ಲೇ ಮಾಡ್ಬೇಕಂತ ಪ್ರಶಾಂತ್ ಯಾದವ್ ಡ್ಯಾನ್ಸ್ ಐಕಾನಿಕ್ ಗ್ಯಾಲರಿ ಅಂತ ಸಡನ್ ಆಗಿ ಓಪನ್ ಮಾಡಿ ಶ್ರೀನಿವಾಸಪುರದಲ್ಲಿ ಪ್ರಚಾರ ಮಾಡ್ತಿರಲ್ವ, ಅದ್ರ ಬಗ್ಗೆ ಹೆಂಗ್ ಅನ್ಸ್ತಾರೆ? ನೀವು ಸ್ಟಾರ್ಟ್ ಮಾಡಿದಾಗ ಮಕ್ಕಳಿಲ್ಲ, ನಿಮ್ಮ ಹತ್ರ ಯಾರೂ ಇಲ್ಲ, ಯಾರೋ ಒಬ್ರೋ ಇಬ್ರೋ ಫಸ್ಟ್ ಸ್ಟಾರ್ಟಿಂಗ್ ಬಂದ್ರು. ಇವಾಗ ನಿಮ್ಮ ಹತ್ರ ಎಷ್ಟು ಮಕ್ಕಳು ಬರ್ತಾ ಇದಾರೆ ಏನು ಅಂತ ವಿವರಣೆಗೆ ಹೇಳಿ ಸರ್. ಟೈಮ್ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲಷ್ಟೇ ಶ್ರೀನಿವಾಸಪುರ ಬಂದ್ಬಿಟ್ವಿ ನಾವು. ಮತ್ತೆ ಶೂಟಿಂಗ್ ಯಾವ್ದಿಲ್ಲ ಅಂದ್ರೆ ಇಲ್ಲಿ ಒಂದಾದ ಕರೋನಾ ಆದ್ಮೇಲೆ ಎಲ್ಲ ಮಧ್ಯ ಲಾಕ್ಡೌನ್ ಎಲ್ಲ ಕ್ಲಿಯರ್ ಆಯ್ತು. ಆಮೇಲೆ ಇಲ್ಲ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಸ್ಕೂಲ್ಸ್ ಕೊರಿಯೋಗ್ರಫಿ ಮಾಡ್ತಿದ್ದೆ. ಅಲ್ಲಿ ಸ್ಕೂಲ್ ಡೇಸ್ ಮಾಡಿ ಸ್ವಲ್ಪ ದುಡ್ಡು ಬಂತು. ಹಂಗೆ ಪ್ಲಾನ್ ಮಾಡ್ಕೊಂಡು ಒಂದು ಡ್ಯಾನ್ಸ್ ಕ್ಲಾಸ್ ಮಾಡ್ಬೇಕು. ನಾವಿರೋ ಪ್ಲೇಸ್ ಅಲ್ಲಿ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ. ನಂದಿರೋ ಪ್ಲೇಸ್ ಅಲ್ಲಿ ನಾವು ನಮ್ಮ ತರ ಇನ್ನ ಕೆಲವರು ಆಸೆ ಇರ್ತಾವಲ್ಲ, ಅದಕ್ಕೆ ಅವ್ರಿಗೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಶ್ರೀನಿವಾಸಪುರದಲ್ಲ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ರು. ಎಲ್ಲಿದೆ ಸರ್ ನಿಮ್ ಡ್ಯಾನ್ಸ್ ಕ್ಲಾಸ್ ಈಗ? ಕೆಲ್ಸ್ ಕಾಲೇಜ್ ಇದೆ ಗೊತ್ತಾ? ಗೊತ್ತು. ಕೆಲ್ಸ್ ಕಾಲೇಜ್ ಮೋದಿ ಕಾಲೇಜ್ ಪಕ್ಕ, ಕರ್ನಾಟಕ ಬ್ಯಾಂಕ್, 2nd floor. ಓಕೆ. ಜಿಮ್ ಇದೆ ಗೊತ್ತಾ? ಜಿಮ್ ಮೇಲೆ ಈಗ ಪ್ರೆಸೆಂಟ್ ಎಷ್ಟು ಜನ ಮಕ್ಕಳು ಬರ್ತಿದ್ದಾರೆ ಸರ್ ಡ್ಯಾನ್ಸ್ ಕ್ಲಾಸ್ಗೆ? 25 ಜನ ಬರ್ತಿದ್ದಾರೆ ಸರ್. ಇವಾಗ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಸಮ್ಮರ್ ಕ್ಯಾಂಪ್ ನಡೀತಿದೆ. ಮಾಮೂಲಿ ರೆಗ್ಯುಲರ್ ಕ್ಲಾಸ್ ನಡೀತಿಲ್ಲ. ಸಮ್ಮರ್ ಕ್ಯಾಂಪ್ 1 to 5 ಟೈಮಿಂಗ್ಸ್. ಬೆಳಿಗ್ಗೆ ಮಾರ್ನಿಂಗ್, ಆಫ್ಟರ್ನೂನ್ 1 to ಸಾಯಂಕಾಲ 5 ಗಂಟೆವರೆಗೂ ಏನ್ ಹೇಳ್ಕೊಡ್ತೀರಾ ಮಕ್ಕಳಿಗೆ? ಜಿಮ್ನಾಸ್ಟಿಕ್ಸ್ ಹೇಳ್ಕೊಡ್ತೀವಿ, ಸೆಮಿ ಕ್ಲಾಸಿಕಲ್ ಹೇಳ್ಕೊಡ್ತೀವಿ, ಮತ್ತೆ ಇಂಡೋರ್ ಗೇಮ್ಸ್, ಡ್ರಾಯಿಂಗು, ಪೇಪರ್ ಕಟ್ಟಿಂಗು ಇವೆಲ್ಲ ಮಾಡಿಸ್ತೀವಿ ಸರ್. ಇನ್ನ ಸಣ್ಣ ಪುಟ್ಟ ಆಟಗಳೆಲ್ಲ ಆಡಿಸ್ತಾ ಇರ್ತೀವಿ. ಇಂಡೋರ್ ಗೇಮ್ಸ್ ಮಾತ್ರ ಮಾಡಿಸ್ತಾ ಇರ್ತೀವಿ. ಫುಲ್ ಕೊಡೋ ಫೀಸ್ಗೆ ವರ್ತಿರೋ ತರ. ಎಷ್ಟು ಕೊಡ್ತಾ ಇದಾರೆ ಮಕ್ಕಳು ಒಬ್ಬರಿಂದ? ಎಷ್ಟು ನೀವು ಕಲೆಕ್ಟ್ ಮಾಡ್ತಾ ಇದೀರಾ ಫೀಸು? ಸೇರಿ 1000 rupees. ಓಕೆ. ಸಮ್ಮರ್ ಕ್ಯಾಂಪ್ಗೆ 1000 rupees ಫೀಸ್ ಇಕ್ಕಿದ್ರ ಒಂದು ಮಗುಗೆ. ಯಾವ ಏಜ್ ಇಂದ ಯಾವ ಏಜ್ ವರೆಗೂ ನೀವು ಹೇಳ್ಕೊಡ್ತೀರಾ ಮಕ್ಕಳಿಗೆ? ಎಲ್ ಕೆ ಜಿ ಇಂದ
ಟೆಂತ್ ಯಾರಾದ್ರೂ ಬರ್ಬೋದು ಸರ್. ಡಿಗ್ರಿ ಯಾರಾದ್ರೂ ಬರ್ಬೋದು. ಇಂಟ್ರೆಸ್ಟ್ ಇರ್ಬೇಕು ಒಟ್ನಲ್ಲಿ ಡ್ಯಾನ್ಸ್ ಕಲಿಬೇಕು ಅನ್ನೋರಿಗೆ ಬಂದ್ರೆ ಹೇಳ್ಕೊಡ್ತೀರಾ. ನಿಮ್ಮಲ್ಲಿ ಲೇಡಿ ಟೀಚರ್ ಇದ್ದಾರಾ? ಲೇಡಿ ಟೀಚರ್ ಇಲ್ಲ. ಹಾ, ಇದಿಲ್ಲಿ ನಮ್ಮ ಅಸಿಸ್ಟೆಂಟ್ ಒಬ್ಬ ಇದ್ದಾನೆ. ಓಕೆ. ಒಳ್ಳೆ ಬೇಸಿಕ್ಸ್ ಅನ್ನ ನೀಟಾಗಿ ಚೆನ್ನಾಗಿ ಮಾಡಿಸ್ತಾನೆ. ಅಡ್ಡಿಲ್ಲ ಹ್ಮ್. ನೀಟಾಗಿ ಹೇಳ್ಕೊಡ್ತಾರೆ. ನಾನು ಹೇಳ್ಕೊಡ್ತೀನಿ ಏನ್ ಹೇಳ್ಕೊಡ್ತೀನೋ ಅದನ್ನ ನೀಟಾಗಿ ಕಲ್ತ್ಕೊಂಡಿರ್ತಾನೆ. ಅದನ್ನ ಮಕ್ಕಳಿಗೆ ನಾನು ಶೂಟಿಂಗ್ ಹೋದಾಗ ಅವ್ನು ಟೀಚ್ ಮಾಡ್ತಾ ಇದ್ದೆ. ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ ಎಷ್ಟು ದಿನ ಆಯ್ತು ಇದು? 1.5 year ಇದೆ ಸರ್. ಪರವಾಗಿಲ್ವಾ ನಿಮ್ಗೆ? ಅದರಿಂದ ಏನೋ ಅಷ್ಟೋ ಇಷ್ಟೋ ಜೀವನಕ್ಕಾದ್ರೂ? ಹೌದು ಸರ್. ಇವಾಗ ಇದರಿಂದ ಊಟ ಮಾಡ್ಬೇಕು ಸ್ವಲ್ಪ. ಇವಾಗ ಯಾವ್ದು ಅಷ್ಟೊಂದು ಶೂಟಿಂಗ್ ನಡೀತಿಲ್ಲ. ಇವಾಗ ಸಮ್ಮರ್ ಅಲ್ವಾ, ಇವಾಗ ಯಾವ್ದು ನಡೀತಿಲ್ಲ ಶೂಟಿಂಗು. ಇವಾಗ ಸಮ್ಮರ್ ಕ್ಯಾಂಪ್ ಮಾಡಿದ್ದೇನೆ. ಸ್ವಲ್ಪ ನನ್ ಖರ್ಚಿಗೆ ಬರ್ತಿದೆ, ಬಾಡಿಗೆಲ್ಲ ಹೋಗಿ ನಾನು. ನಿಮ್ ಡ್ಯಾನ್ಸ್ ಸ್ಕೂಲ್ ಹೆಸರು ಫುಲ್ ನೇಮ್ ಏನದು? ಪ್ರಶಾಂತ್ ಯಾದವ್ ಐಕಾನಿಕ್ ಡ್ಯಾನ್ಸ್ ಕ್ಲಾಸ್ ಅಂತ. ಓಕೆ, ಡ್ಯಾನ್ಸ್ ಗ್ಯಾಲರಿ, ಓಕೆ. UI ಐಕಾನಿಕ್ ಡ್ಯಾನ್ಸ್ ಗ್ಯಾಲರಿ. ಈಗ ಮಕ್ಳು ಯಾರಾದ್ರೂ ಸೇರ್ಬೇಕಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮಕ್ಕಳಿಗೆ ಪೇರೆಂಟ್ಸ್ಗೆ ಸ್ವಲ್ಪ ನಮ್ಮ ವಿಡಿಯೋ ಮುಖಾಂತರ ಗೊತ್ತಾಗತ್ತೆ. ನಿಮ್ ನಂಬರ್ ಹೇಳಿ. ಡ್ಯಾನ್ಸ್ ಕ್ಲಾಸ್ ನಂಬರ್ 7760722801. ನೋಡಿ, ನಮ್ಮ ಚಾನಲ್ ಅಲ್ಲಿ ಯಾರು ಪೇರೆಂಟ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿ ನೋಡ್ತಾ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಶ್ರೀನಿವಾಸಪುರದಲ್ಲೇ ಇದೆ ನಿಮ್ಗೋಸ್ಕರ ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡಿದ್ದಾರೆ ಪ್ರಶಾಂತ್ ಯಾದವ್ ಅವರು. ತುಂಬಾ ಅವರು ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದ ಮೇಲೆ ಬಂದು ಇವತ್ತೊಂದು ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡಿ ಏನೋ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಒಬ್ರೋ ಇಬ್ರು ಆದ್ರೂ ಈ ತರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರೋದು, ಸ್ಟೇಟ್ ಲೆವೆಲ್ ನ್ಯಾಷನಲ್ ಪ್ರೈಸ್ ತಗೊಳ್ಳಿ ಅಂತ ಅವರೊಂದು ಸ್ಕೂಲ್ ಮಾಡಿ ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ನಮ್ಮ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತೆ ಸರ್, ನೀವು ಸುಮಾರು ಕನ್ನಡ ಇಂಡಸ್ಟ್ರಿಯಲ್ಲಿ ನಾನೇ ನೋಡಿದ್ದೀನಿ, ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಮತ್ತೆ ಇನ್ನು ಸ್ಟಾರ್ ನಟರು ಯಶ್ KGF ಮೂವಿಯಲ್ಲಿ ಕೆಲಸ ಮಾಡಿದ್ದೀರಾ, ಮತ್ತೆ ಕಾಂತಾರ ಮೂವಿಯಲ್ಲಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ದೀರಾ. ಈ ಥರ ಎಷ್ಟು ಮೂವಿಯಲ್ಲಿ ಇದುವರೆಗೂ ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮೂವಿಯಲ್ಲಿ ಅಂದಾಜು ನೀವು ವರ್ಕ್ ಮಾಡಿದ್ದೀರಾ ಸರ್? ಸರ್ ನಾನು ಒಂದು 8 years ಆಯ್ತು ನಾನು ಕಾರ್ಡ್ ಮಾಡಿಸಿ, ಡ್ಯಾನ್ಸರ್ಸ್ ಕಾರ್ಡ್ ಮಾಡಿಸಿ. ನಾನು ಸುಮಾರು ಒಂದು 450 ಸಾಂಗ್ಸ್ ಮಾಡಿದ್ದೀನಿ ಸರ್. 450 ಮಾಡಿದ್ದೀನಿ. ರೆಕಾರ್ಡ್ ಸರ್. 450 ಸಾಂಗ್ಸ್ ಏನು ಸಣ್ಣ ಪುಟ್ಟ ಇದ್ದು ಹೋಗ್ಬಿಟ್ಟು ನಾವು ಮಾಡೋಕ್ಕಾಗಲ್ಲ. ವಾರದಲ್ಲಿ ಒಂದು ತಿಂಗಳಿಗೆ ಒಂದು ಸಾಂಗ್ ಸಿಗೋದು ಅಂಥದ್ದು ನೀವು 450 ಅಂದ್ರೆ ಏನ್ ತಮಾಷೆನ ಸರ್? ಅದೊಂಥರ ರೆಕಾರ್ಡ್ ಆದಂಗೆ. ಒಂದು ಹಳ್ಳಿಯ ಹುಡುಗ 450 ಸಾಂಗ್ ಮಾಡಿದಾನಂದ್ರೆ ಇದು ಗ್ರೇಟ್ ಅಲ್ವಾ ಸರ್? ನಿಮ್ಮಂಥವ್ರನ್ನ ಗುರುತಿಸಿ ಪಬ್ಲಿಕ್ ಸನ್ಮಾನ ಆಗಿರ್ಬೋದು, ಏನೋ ಒಂದು ಹೆಲ್ಪ್ ಮಾಡಬೇಕು ಅಂತ ನಮ್ಮ ಚಾನಲ್ ಮುಖಾಂತರ ಕೇಳ್ತಾ ಇದೀವಿ ಸರ್. ಸರ್, ಸ್ವಲ್ಪ ಹೆಲ್ಪ್ ಆಗುತ್ತೆ. ಕ್ಲಾಸ್ ಇನ್ನ ಕೆಳಗಡೆ ಮ್ಯಾಟ್ ಎಲ್ಲ ಹಾಕ್ಸ್ಬೇಕು ಅಂತ ಇದ್ದೀನಿ. ಸ್ಪೀಕರ್ಸ್ ಇಲ್ಲ, ಸ್ಪೀಕರ್ಸ್ ತಗೋಬೇಕು. ಸ್ವಲ್ಪ ಪೈಂಟಿಂಗ್ ಎಲ್ಲ ಮಾಡಿಸ್ಬೇಕು. ಇನ್ನೂ ಸ್ವಲ್ಪ ಅಫಿಷಿಯಲ್ ಆಗಿ ಮೇಂಟೈನ್ ಮಾಡೋಣ ಅಂತ ಇದೀನಿ. ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ನೋಡಿ, ಪಬ್ಲಿಕ್ ಯಾರು ನಮ್ಮ ಚಾನಲ್ ಅಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ರಶಾಂತ್ ಅವ್ರನ್ನ ಭೇಟಿಯಾಗಿ ಅವ್ರ ಪರಿಸ್ಥಿತಿ ನೋಡಿ, ಡ್ಯಾನ್ಸ್ ಸ್ಕೂಲ್ಗೆ ಒಂದ್ಸಾರಿ ಬಂದು ವಿಸಿಟ್ ಮಾಡಿ. ಇನ್ನೂ ಅವರು ವಿಶೇಷವಾಗಿ ಏನೋ ಮಾಡ್ಬೇಕಂತ ಮಕ್ಕಳಿಗೆ ಹೊರಟಿದ್ದಾರೆ ಅಂಥವ್ರಿಗೆ ಆದಷ್ಟು ಸಹಾಯ ಮಾಡಿ ಅಂತ ನಮ್ಮ ಚಾನಲ್ ಮುಖಾಂತರ ತಿಳಿಸ್ತಾ ಇದ್ದೀವಿ. ಮತ್ತೆ ಸರ್, ನೀವು ರಚಿತಾ ರಾಮ್ಗೆ ತುಂಬಾ ಫ್ರೆಂಡ್ಲಿ ಆಗಿ ಇರ್ತೀರಾ ಅಂತ ಸ್ಟಾರ್ ನಟರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ನಮ್ಮ ರಚಿತಾ ರಾಮ್ ಕ್ಯೂನ್ ಅವರು, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಿಮ್ಗೂ ಅವ್ರಿಗೆ ಒಂದು ಬಾಂಧವ್ಯ ಹೆಂಗ್ ಸರ್, ಫ್ರೆಂಡ್ಶಿಪ್? ನಾವು ಶೂಟಿಂಗ್ ಒಂದು ಸಾಂಗ್ ಮಾಡ್ತಿದ್ವಿ, ಅಂದ್ರೆ ಏಕಲವ್ಯ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಮಾಡ್ತಾ ಇದ್ವಿ. ಅವಾಗ ಮೇಡಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅವರು ಆಕ್ಟಿಂಗ್ ಅವ್ರನ್ನ ನೋಡ್ಕೊಂಡು ದರ್ಶನ್ ಸರ್ ಅಂದ್ರೆ ನಂಗೆ ಮೈನ್ ದರ್ಶನ್ ಸರ್. ಕರ್ನಾಟಕದಲ್ಲಿ ದರ್ಶನ್ ಸರ್ ಅಂದ್ರೆ ಸಿನಿಮಾ ಬಂದ್ರೆ ಸಾಕು ತುಂಬಾ ಖುಷಿ ಆಗಿರ್ತೀನಿ. ಹಂಗೆ ಅವ್ರು ಬಿಟ್ರೆ ಹೀರೋಯಿನ್ ಅಂದ್ರೆ ರಚಿತಾ ರಾಮ್ ಮೇಡಮ್. ಅವ್ರಂದ್ರೆ ನಂಗೆ ಸಖತ್ ಇಷ್ಟ. ಅವ್ರೊಂದು ಸಾಂಗ್ ಮಾಡ್ತಿದ್ದಾಗೆ ಒಂದು ಸಾಂಗ್ ಮಾಡ್ತಿದ್ವಿ, ಮೋಹನ್ ಮಾಸ್ಟರ್ ಬರ್ತೀವಿ ಏಕಲವ್ಯ ಅಂತ ಹೇಳ್ಬಿಟ್ಟು. ಅಲ್ಲೊಂದ್ ದಿವಸ ಶೂಟೇ ಹೋದಾಗ ಹಂಗೆ ಡ್ಯಾನ್ಸ್ ಮಾಡ್ತಿದ್ದಾಗ ಏನೋ ಸ್ವಲ್ಪ ಇದು ಅವ್ರನ್ನ ಹಿಡ್ಕೋಬೇಕಿತ್ತು. ಮೇಲಿಂದ ಬೀಳ್ತಾರೆ ಮೇಡಮ್. ಮೇಡಮ್ ಒಂದ್ ಶಾರ್ಟ್ ಅಲ್ಲಿ ಮೇಲಿಂದ ಕೆಳಗಡೆ ಬೀಳ್ತಾರೆ. ವಾಯ್ಸ್ 10 ವಾಯ್ಸ್ ಇದ್ಬಿಟ್ಟು 10 ವಾಯ್ಸ್ ಹಿಂಗ್ ಹಿಡ್ಕೋಬೇಕು, ಬಿಟ್ರೆ ಕೆಳಗಡೆ ಬೀಳ್ತಾರೆ. ಹಂಗಾಗಿ ಹಿಂಗೆ ಹಿಡ್ಕೊಂಡಾಗ ನಂದು ಏನು ಉಂಗ್ರೇನೋ ಟಚ್ ಆಗ್ಬಿಟ್ಟಿತ್ತು. ಪಾಪ ಮಾರ್ಕ್ ಬಿದ್ದೋಯ್ತು. ಅವಾಗ ತುಂಬಾ ಅವರು ನಾನು ಎಲ್ಲ ವಾಯ್ಸ್ ಯಾರಿಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ನನ್ ಮೇಲೆ ಹೇಳ್ಬಿಟ್ರು, ಮೇಡಮ್ ಯಾದವ್ ಮೇಡಮ್ ಆತರ ಮಾಡಿತ್ತು ಅಂತ ಹೇಳ್ಬಿಟ್ಟು. ಶಾಕ್ ಆದ. ಇವ್ರಿಗೆಲ್ಲ ಹೆಂಗ್ ಗೊತ್ತು ಹಂಗ್ ಮೇಲಿಂದ ಬಿತ್ತವ್ರೆ. ಹಿಡ್ಕೊಂಡಿದ ತಕ್ಷಣ ಅದೇನು ಉಗುರು ಸ್ವಲ್ಪ ಟಚ್ ಆಗೋಯ್ತು. ಮಾರ್ಕೆಟ್ ಬಿದ್ದೋಯ್ತು ಮೇಡಮ್ಗೆ, ಕೈ ಮೇಲೆ ಮಾರ್ಕ್ ಬಿದ್ದೋಯ್ತು. ಆಮೇಲೆ ಯಾರು ಈ ತರ ಮಾಡಿದ್ದು ಅಂತ ಹೇಳಿದಾಗ ಎಲ್ಲ ನನ್ನ ಹೆಸರು ಹೇಳ್ಬಿಟ್ಟು ಸಾರಿ ಮೇಡಮ್ ಅಂತ ಕೇಳಿದೆ.
ಹಂಗೆ ಸ್ವಲ್ಪ ಅವ್ರ ಒಂಥರ ಫೀಲ್ ಆಗ್ಬಿಡ್ತೀವಿ ನಾವು. ಆಮೇಲೆ ಅವರು ಅವಾಗಿಂದ ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಫುಲ್ಲು ಆ ದಿನ ಶೂಟ್ ಮುಗಿಯೋವರೆಗೂ ನಾನು ಅಂತಿಲ್ಲ, ಏನೇ ತಪ್ಪು ಮಾಡಿದ್ರು ಅವ್ರು ನನ್ನ ಹತ್ರಗೆ ಬರೋದು. ಹ್ಮ್ ಏನೇ ಮಾಡಿದ್ರು ಸ್ತ್ರೀ ಏನೇ ಏನೇ ತಪ್ಪು ಮಾಡಿದ್ರು ನನ್ನ ಹತ್ರಗೆ ಬರೋದು. ನಿನ್ನ ಹತ್ರನೇ ಮಾಡಿದ್ದು ಸ್ಟೆಪ್ ಸರಿಯಾಗಿ ಆಡಿ ಅಲ್ಲ ಅಂತ. ಮಿಸ್ ಮಾಡಲ್ಲ, ಮಿಸ್ ಅಂತಲ್ಲ, ಅಲ್ಲೇನೇ ಆದ್ರೂ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ. ಎಕ್ಸೆಪ್ಟ್ ಮಾಡ್ಬೇಕು. ಓಕೆ. ಅವತ್ತು ಫುಲ್ ನಾನು ಎಷ್ಟು ಏನೇ ಗ್ಲಾಸ್ ಹಾಕೊಂಡ್ರು ಗ್ಲಾಸ್ ತೆಗಿ ಅಂತಾರೆ. ಆ ತರ ಫುಲ್ಲು ಸ್ವಲ್ಪ ಇಷ್ಟ ಆಗ್ಬಿಟ್ಟು ಅವ್ರಿಗೆ. ಹೆಸರೇನು ಅಂತ ಹೇಳಿ ಮೇಡಮ್ ಯಾವ್ದೋ ಒಂದು ಹಂಗೆ ಪರಿಚಯ ಆದ್ರೆ ಮೇಡಮ್. ಅದ್ರಲ್ಲಿ ಒಂದು ಶಾರ್ಟ್ ಮಾಡ್ಬೇಕಿತ್ತು. ಒಂದು ಸಿಗರೇಟ್ ಹೊಡ್ಕೊಂಡು ಬಂದು ಅವ್ರನ್ನ ಹಿಂಗ್ ಹಾಕೋಬೇಕು. ಶೋಲ್ಡರ್ ಮೇಲೆ ಹಿಂಗ್ ಕೈ ಹಾಕ್ತಾರೆ. ಆ ಶಾರ್ಟ್ಗೆ ಅವರೇ ಇಷ್ಟಪಟ್ಟು ನನ್ನನ್ನು ಹಾಕೊಂಡ್ರು. ಮಾಡಿಸೋಣ ಆ ಶಾರ್ಟ್ ಅಲ್ಲಿ ನೀವು ಇವಾಗ ಏನು ನಿಮ್ಮನ್ನ ಎಷ್ಟೋ ಜನ ಗುರುಸ್ತಾ ಇದ್ದಾರೆ, ನಿಮ್ಗೆ ಏನ್ ಅನ್ಸತ್ತೆ ಆ ಸ್ಟಾರ್ಟ್ ಆ ಸೀನ್ ನೋಡ್ಬಿಟ್ರೆ ನಿಮ್ಗೆ ಎಷ್ಟು ಖುಷಿ ಆಗತ್ತೆ? ಅದು ಜಸ್ಟ್ ಇನ್ಸ್ಟಾಗ್ರಾಮ್ ಮಾಡಿದ್ದು, ಅದು ಹೆವಿ ಹೋಯ್ತು. ಆ ಸಾಂಗ್ ಹೆವಿ ಹಿಟ್ ಆಯ್ತು. ಹೋಯ್ತು. ಅದಂತ ನನ್ಗೆ ಯಾವ್ದು ಸಾಂಗ್ ಅದು? ಅರೆ ಎಣ್ಣೆಗೂ ಏನೋ ಲಿಂಕ್. ಅದು ಏಕಲವ್ಯದಲ್ಲಿ ತುಂಬಾ ಸಖತ್ತು ಹಿಟ್ ಆಗಿದೆ. ಅದರಿಂದ ಆ ಸಮಯದಿಂದ ಹಂಗೆ ಪರಿಚಯ ಆದ್ರು. ಯಾವುದೇ ಸಾಂಗ್ ಬಂದ್ರು ತುಂಬಾ ಕ್ಲೋಸ್. ನನ್ನ ಬ್ರೇಕ್ಸ್ ಸ್ಟಾರ್ಟ್ ಮಾಡಿದ್ರು. ನಾನು ಬ್ರೇಕ್ಸ್ ಅವ್ರು ಸುಮ್ಮನೆ ಮತ್ತೆ ರಚಿತಾರಾಮ್ ಅವ್ರ ಜೊತೆ ಎಷ್ಟು ಸಾಂಗ್ ಮಾಡಿರ್ತೀರಾ ನೀವು? ಒಂದು 20 ಮೇಲೆ ಮಾಡಿರ್ತೀರಾ? ಸಾಂಗ್ಸ್ ಮೇಲೆ ಮಾಡಿದ್ರು. ಹಾ. ಅಂದ್ರೆ ಅವರು ತರ ಫ್ರೆಂಡ್ ತರ ಆಗ್ಬಿಟ್ಟು ಮೇಡಮ್. Okay. ಏನಾದ್ರು ಲೈಫಲ್ಲಿ ಏನಾದ್ರು ಕಷ್ಟ ಬಂದಾಗ ನೀನ್ ಯಾವ್ದೇ ಸಿನಿಮಾ ಮಾಡಿದ್ರು ನನ್ನ ಹತ್ರ ಬಾ, ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ. ಸಪೋರ್ಟ್ ಮಾಡ್ತಾರೆ. ಮೊನ್ನೆ ಇದು ದರ್ಶನ್ ಸರ್ ಒಂದು ಮೂವಿ ಅದು ಬೊಂಬೆ ಸಾಂಗ್ ಬೊಂಬೆ ಸಾಂಗ್. ಓಕೆ. ಹೋದಾಗ ಮೀಟ್ ಮಾಡಿದ ಸಿನಿಮಾ ಮಾಡ್ತಿದ್ವಿ ಮೇಡಮ್ ಅಂತ. ನೀನ್ ಯಾವ್ದೇ ಸಿನಿಮಾ ಮಾಡಿದ್ರು ನನ್ನ ಹತ್ರ ಬಾ, ನಾನು ಸಪೋರ್ಟ್ ಮಾಡ್ತೀನಿ, ಪ್ರಮೋಷನ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕಿಂತ ಇನ್ನೇನ್ ಬೇಕು ಸರ್? ಒಂದು ಮನುಷ್ಯ ನಂಬದ ಮೇಲೆ ಯಾರೇ ಆಗಿರ್ಲಿ ಪ್ರಾಣ ಕೊಡಕ್ಕೂ ರೆಡಿ ಆಗ್ತಾರೆ ಅಂತಾರಲ್ವಾ, ಆತರ ನಿಮ್ಮ ಮೇಲೆ ನಂಬಿಕೆ ಬಂದಿರೋದಕ್ಕೆ ಅವರು ನಿಮ್ಗೆ ಮಾತು ಕೊಟ್ಟಿದ್ದಾರೆ. ನೀವು ಮಾಡಿದ್ರೆ ನಿಜವಾಗ್ಲೂ ಅವರು ಮೇಡಮ್ ಅವರು ನಿಮ್ಗೆ ಆಶೀರ್ವಾದ ಮಾಡ್ಲಿ ಅಂತ ನಮ್ಮ ಚಾನಲ್ ಮುಖಾಂತರ ರಚಿತಾರಾಮ್ ಅವ್ರಿಗೂ ಒಳ್ಳೇದಾಗ್ಲಿ, ಮತ್ತೆ ನಮ್ಮ ಪ್ರಶಾಂತ್ ಯಾದವ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಮುಖಾಂತರ ನಾವು ತಿಳಿಸ್ತಾ ಇದೀವಿ. ಇಲ್ಲಿಗೆ ನಮ್ಮ ಚಾನಲ್ ಇಂದ ಪ್ರಶಾಂತ್ ಯಾದವ್ ಅವರ ಇಂಟರ್ವ್ಯೂ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಓಕೆ ಸರ್.